ಸುದ್ದಿ ನೋಡ್ತಾ ಹೋಗೋದಾದ್ರೆ ವಿಜಯ್ಗೆ ಸರ್ಕಾರ ರಚಿಸೋದೇ ಬಿಗ್ ಟಾಸ್ಕ್. ಎಡ ಪಕ್ಷಗಳನ್ನ ಒಗ್ಗೂಡಿಸೋದಕ್ಕೆ ಮತ್ತೆ ಕಸರತ್ತು ಮಾಡ್ತಿದ್ದಾರೆ ವಿಜಯ್. ನಾಳೆ ವಿಜಯ್ ಜೊತೆ ಸಿಪಿಐ, ಸಿಪಿಎಂ, ವಿಸಿಕೆ ಇವು ಮೂರು ಕೂಡ ಚರ್ಚೆ ನಡೆಸ್ತವೆ ಅಂತ ಹೇಳಲಾಗಿದೆ. ಸರ್ಕಾರ ರಚನೆಯ ಬಗ್ಗೆ ನಾಳೆ ಮಾತುಕತೆ ನಡೆಸಲಾಗುತ್ತೆ. ರಾಜ್ಯಪಾಲರು ಬಹುಮತವನ್ನ ಸಾಬೀತುಪಡಿಸಿ ಆ ನಂತರವಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ವಿಜಯ್ಗೆ ಇದೀಗ ಬಹುಮತ ಸಾಬೀತುಪಡಿಸೋದು ದೊಡ್ಡ ಸವಾಲಾಗಿದೆ, ಸರ್ಕಸ್ ಕೂಡ ಆಗಿದೆ. ವಾಪಸ್ ಎಡಪಕ್ಷಗಳ ಬಳಿ ಮತ್ತೆ ಹೋಗಿ ವಿಜಯ್ ಮಾತನಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಈ ಮಾತುಕತೆಯನ್ನು ಮುಂದುವರಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸಿಪಿಐ, ಸಿಪಿಎಂ, ವಿಸಿಕೆ ತಲಾ ಎರಡೆರಡು ಸ್ಥಾನಗಳನ್ನು ಗೆದ್ದಿದ್ದಾವೆ ತಮಿಳುನಾಡಲ್ಲಿ. ಕಾಂಗ್ರೆಸ್ ಬೆಂಬಲ ಹೇಗೂ ಇದೆ. ಈ ಮೂರು ಪಕ್ಷಗಳು ಹಾಗೂ ಕಾಂಗ್ರೆಸ್ ಒಟ್ಟಿನಲ್ಲಿ ಸೇರಿದ್ರೆ ವಿಜಯ್ಗೆ ಸರಳ ಬಹುಮತಕ್ಕೆ ಬೇಕಾದ 118 ಸಂಖ್ಯೆ, ಅಂದರೆ 10 ಸ್ಥಾನಗಳು ಹೆಚ್ಚುವರಿಯಾಗಿ ಬೇಕಾಗುತ್ತೆ. 108 ಅವ್ರ ಹತ್ರ ಇದೆ. ಆ 10 + 1 11 ಕೂಡ ಅವ್ರಿಗೆ ಲಭ್ಯ ಆಗುತ್ತೆ. ಮತ್ತೊಮ್ಮೆ ಎಡಪಕ್ಷಗಳ ಬಳಿಯೇ ಹೋಗಿ ವಿಜಯ್ ಪ್ರಯತ್ನಿಸ್ತಾ ಇದ್ದಾರೆ. ಯಾಕಂತಂದ್ರೆ AIADMK ಜೊತೆ ಕೂಡ ಮೈತ್ರಿ ಸಾಧ್ಯ ಆಗೋದಿಲ್ಲ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಈಗ ಬೇರೆ ದಾರಿ ಇಲ್ಲ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ವಿಜಯ್ಗಿದೆ. ಏನು ಮಾಡ್ತಾರೆ, ಹೇಗೆ ತಮ್ಮ ಸಂಖ್ಯೆಯನ್ನು, ಮ್ಯಾಜಿಕ್ ನಂಬರ್ನ ಹೊಂದಿಸ್ತಾರೆ, 118ನ್ನು ಹೇಗೆ ಹೊಂದಿಸ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಾಧ್ಯ ಇರೋ ಎಲ್ಲ ಸರ್ಕಸ್ ವಿಜಯ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸುದ್ದಿ ನೋಡ್ತಾ ಹೋಗೋದಾದ್ರೆ ವಿಜಯ್ಗೆ ಸರ್ಕಾರ ರಚಿಸೋದೇ ಬಿಗ್ ಟಾಸ್ಕ್. ಎಡ ಪಕ್ಷಗಳನ್ನ ಒಗ್ಗೂಡಿಸೋದಕ್ಕೆ ಮತ್ತೆ ಕಸರತ್ತು ಮಾಡ್ತಿದ್ದಾರೆ ವಿಜಯ್. ನಾಳೆ ವಿಜಯ್ ಜೊತೆ ಸಿಪಿಐ, ಸಿಪಿಎಂ, ವಿಸಿಕೆ ಇವು ಮೂರು ಕೂಡ ಚರ್ಚೆ ನಡೆಸ್ತವೆ ಅಂತ ಹೇಳಲಾಗಿದೆ. ಸರ್ಕಾರ ರಚನೆಯ ಬಗ್ಗೆ ನಾಳೆ ಮಾತುಕತೆ ನಡೆಸಲಾಗುತ್ತೆ. ರಾಜ್ಯಪಾಲರು ಬಹುಮತವನ್ನ ಸಾಬೀತುಪಡಿಸಿ ಆ ನಂತರವಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ವಿಜಯ್ಗೆ ಇದೀಗ ಬಹುಮತ ಸಾಬೀತುಪಡಿಸೋದು ದೊಡ್ಡ ಸವಾಲಾಗಿದೆ, ಸರ್ಕಸ್ ಕೂಡ ಆಗಿದೆ. ವಾಪಸ್ ಎಡಪಕ್ಷಗಳ ಬಳಿ ಮತ್ತೆ ಹೋಗಿ ವಿಜಯ್ ಮಾತನಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಈ ಮಾತುಕತೆಯನ್ನು ಮುಂದುವರಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸಿಪಿಐ, ಸಿಪಿಎಂ, ವಿಸಿಕೆ ತಲಾ ಎರಡೆರಡು ಸ್ಥಾನಗಳನ್ನು ಗೆದ್ದಿದ್ದಾವೆ ತಮಿಳುನಾಡಲ್ಲಿ. ಕಾಂಗ್ರೆಸ್ ಬೆಂಬಲ ಹೇಗೂ ಇದೆ. ಈ ಮೂರು ಪಕ್ಷಗಳು ಹಾಗೂ ಕಾಂಗ್ರೆಸ್ ಒಟ್ಟಿನಲ್ಲಿ ಸೇರಿದ್ರೆ ವಿಜಯ್ಗೆ ಸರಳ ಬಹುಮತಕ್ಕೆ ಬೇಕಾದ 118 ಸಂಖ್ಯೆ, ಅಂದರೆ 10 ಸ್ಥಾನಗಳು ಹೆಚ್ಚುವರಿಯಾಗಿ ಬೇಕಾಗುತ್ತೆ. 108 ಅವ್ರ ಹತ್ರ ಇದೆ. ಆ 10 + 1 11 ಕೂಡ ಅವ್ರಿಗೆ ಲಭ್ಯ ಆಗುತ್ತೆ. ಮತ್ತೊಮ್ಮೆ ಎಡಪಕ್ಷಗಳ ಬಳಿಯೇ ಹೋಗಿ ವಿಜಯ್ ಪ್ರಯತ್ನಿಸ್ತಾ ಇದ್ದಾರೆ. ಯಾಕಂತಂದ್ರೆ AIADMK ಜೊತೆ ಕೂಡ ಮೈತ್ರಿ ಸಾಧ್ಯ ಆಗೋದಿಲ್ಲ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಈಗ ಬೇರೆ ದಾರಿ ಇಲ್ಲ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ವಿಜಯ್ಗಿದೆ. ಏನು ಮಾಡ್ತಾರೆ, ಹೇಗೆ ತಮ್ಮ ಸಂಖ್ಯೆಯನ್ನು, ಮ್ಯಾಜಿಕ್ ನಂಬರ್ನ ಹೊಂದಿಸ್ತಾರೆ, 118ನ್ನು ಹೇಗೆ ಹೊಂದಿಸ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಾಧ್ಯ ಇರೋ ಎಲ್ಲ ಸರ್ಕಸ್ ವಿಜಯ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸುದ್ದಿ ನೋಡ್ತಾ ಹೋಗೋದಾದ್ರೆ ವಿಜಯ್ಗೆ ಸರ್ಕಾರ ರಚಿಸೋದೇ ಬಿಗ್ ಟಾಸ್ಕ್. ಎಡ ಪಕ್ಷಗಳನ್ನ ಒಗ್ಗೂಡಿಸೋದಕ್ಕೆ ಮತ್ತೆ ಕಸರತ್ತು ಮಾಡ್ತಿದ್ದಾರೆ ವಿಜಯ್. ನಾಳೆ ವಿಜಯ್ ಜೊತೆ ಸಿಪಿಐ, ಸಿಪಿಎಂ, ವಿಸಿಕೆ ಇವು ಮೂರು ಕೂಡ ಚರ್ಚೆ ನಡೆಸ್ತವೆ ಅಂತ ಹೇಳಲಾಗಿದೆ. ಸರ್ಕಾರ ರಚನೆಯ ಬಗ್ಗೆ ನಾಳೆ ಮಾತುಕತೆ ನಡೆಸಲಾಗುತ್ತೆ. ರಾಜ್ಯಪಾಲರು ಬಹುಮತವನ್ನ ಸಾಬೀತುಪಡಿಸಿ ಆ ನಂತರವಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ವಿಜಯ್ಗೆ ಇದೀಗ ಬಹುಮತ ಸಾಬೀತುಪಡಿಸೋದು ದೊಡ್ಡ ಸವಾಲಾಗಿದೆ, ಸರ್ಕಸ್ ಕೂಡ ಆಗಿದೆ. ವಾಪಸ್ ಎಡಪಕ್ಷಗಳ ಬಳಿ ಮತ್ತೆ ಹೋಗಿ ವಿಜಯ್ ಮಾತನಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಈ ಮಾತುಕತೆಯನ್ನು ಮುಂದುವರಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸಿಪಿಐ, ಸಿಪಿಎಂ, ವಿಸಿಕೆ ತಲಾ ಎರಡೆರಡು ಸ್ಥಾನಗಳನ್ನು ಗೆದ್ದಿದ್ದಾವೆ ತಮಿಳುನಾಡಲ್ಲಿ. ಕಾಂಗ್ರೆಸ್ ಬೆಂಬಲ ಹೇಗೂ ಇದೆ. ಈ ಮೂರು ಪಕ್ಷಗಳು ಹಾಗೂ ಕಾಂಗ್ರೆಸ್ ಒಟ್ಟಿನಲ್ಲಿ ಸೇರಿದ್ರೆ ವಿಜಯ್ಗೆ ಸರಳ ಬಹುಮತಕ್ಕೆ ಬೇಕಾದ 118 ಸಂಖ್ಯೆ, ಅಂದರೆ 10 ಸ್ಥಾನಗಳು ಹೆಚ್ಚುವರಿಯಾಗಿ ಬೇಕಾಗುತ್ತೆ. 108 ಅವ್ರ ಹತ್ರ ಇದೆ. ಆ 10 + 1 11 ಕೂಡ ಅವ್ರಿಗೆ ಲಭ್ಯ ಆಗುತ್ತೆ. ಮತ್ತೊಮ್ಮೆ ಎಡಪಕ್ಷಗಳ ಬಳಿಯೇ ಹೋಗಿ ವಿಜಯ್ ಪ್ರಯತ್ನಿಸ್ತಾ ಇದ್ದಾರೆ. ಯಾಕಂತಂದ್ರೆ AIADMK ಜೊತೆ ಕೂಡ ಮೈತ್ರಿ ಸಾಧ್ಯ ಆಗೋದಿಲ್ಲ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ
ಈಗ ಬೇರೆ ದಾರಿ ಇಲ್ಲ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ವಿಜಯ್ಗಿದೆ. ಏನು ಮಾಡ್ತಾರೆ, ಹೇಗೆ ತಮ್ಮ ಸಂಖ್ಯೆಯನ್ನು ಮ್ಯಾಜಿಕ್ ನಂಬರ್ನ ಹೊಂದಿಸ್ತಾರೆ, 118 ಹೇಗೆ ಹೊಂದಿಸ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಾಧ್ಯ ಇರೋ ಎಲ್ಲ ಸರ್ಕಸ್ ವಿಜಯ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸುದ್ದಿ ನೋಡ್ತಾ ಹೋಗೋದಾದ್ರೆ, ವಿಜಯ್ಗೆ ಸರ್ಕಾರ ರಚಿಸೋದೇ ಬಿಗ್ ಟಾಸ್ಕ್. ಎಡ ಪಕ್ಷಗಳನ್ನ ಒಗ್ಗೂಡಿಸೋದಕ್ಕೆ ಮತ್ತೆ ಕಸರತ್ತು ಮಾಡ್ತಿದ್ದಾರೆ ವಿಜಯ್. ನಾಳೆ ವಿಜಯ್ ಜೊತೆ ಸಿಪಿಐ, ಸಿಪಿಎಂ, ವಿಸಿಕೆ ಇವು ಮೂರು ಕೂಡ ಚರ್ಚೆ ನಡೆಸ್ತವೆ ಅಂತ ಹೇಳಲಾಗಿದೆ. ಸರ್ಕಾರ ರಚನೆಯ ಬಗ್ಗೆ ನಾಳೆ ಮಾತುಕತೆ ನಡೆಸಲಾಗುತ್ತೆ. ರಾಜ್ಯಪಾಲರು ಬಹುಮತವನ್ನ ಸಾಬೀತುಪಡಿಸಿ ಆ ನಂತರವಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ವಿಜಯ್ಗೆ ಇದೀಗ ಬಹುಮತ ಸಾಬೀತುಪಡಿಸೋದು ದೊಡ್ಡ ಸವಾಲಾಗಿದೆ, ಸರ್ಕಸ್ ಕೂಡ ಆಗಿದೆ. ವಾಪಸ್ ಎಡಪಕ್ಷಗಳ ಬಳಿ ಮತ್ತೆ ಹೋಗಿ ವಿಜಯ್ ಮಾತನಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಈ ಮಾತುಕತೆಯನ್ನು ಮುಂದುವರಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸಿಪಿಐ, ಸಿಪಿಎಂ, ವಿಸಿಕೆ ತಲಾ 2 ಸ್ಥಾನಗಳನ್ನು ಗೆದ್ದಿದ್ದಾವೆ ತಮಿಳುನಾಡಲ್ಲಿ. ಕಾಂಗ್ರೆಸ್ ಬೆಂಬಲ ಹೇಗೂ ಇದೆ. ಈ ಮೂರು ಪಕ್ಷಗಳು ಹಾಗೂ ಕಾಂಗ್ರೆಸ್ ಒಟ್ಟಿನಲ್ಲಿ ಸೇರಿದ್ರೆ ವಿಜಯ್ಗೆ ಸರಳ ಬಹುಮತಕ್ಕೆ ಬೇಕಾದ 118 ಸಂಖ್ಯೆ, ಅಂದರೆ 10 ಸ್ಥಾನಗಳು ಹೆಚ್ಚುವರಿಯಾಗಿ ಬೇಕಾಗುತ್ತೆ. 108 ಅವ್ರ ಹತ್ರ ಇದೆ. ಆ 10 + 1 11 ಕೂಡ ಅವ್ರಿಗೆ ಲಭ್ಯ ಆಗುತ್ತೆ. ಮತ್ತೊಮ್ಮೆ ಎಡಪಕ್ಷಗಳ ಬಳಿಯೇ ಹೋಗಿ ವಿಜಯ್ ಪ್ರಯತ್ನಿಸ್ತಾ ಇದ್ದಾರೆ. ಯಾಕಂತಂದ್ರೆ AIADMK ಜೊತೆ ಕೂಡ ಮೈತ್ರಿ ಸಾಧ್ಯ ಆಗೋದಿಲ್ಲ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಈಗ ಬೇರೆ ದಾರಿ ಇಲ್ಲ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ವಿಜಯ್ಗಿದೆ. ಏನು ಮಾಡ್ತಾರೆ, ಹೇಗೆ ತಮ್ಮ ಸಂಖ್ಯೆಯನ್ನು ಮ್ಯಾಜಿಕ್ ನಂಬರ್ನ ಹೊಂದಿಸ್ತಾರೆ, 118 ಹೇಗೆ ಹೊಂದಿಸ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಾಧ್ಯ ಇರೋ ಎಲ್ಲ ಸರ್ಕಸ್ ವಿಜಯ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸುದ್ದಿ ನೋಡ್ತಾ ಹೋಗೋದಾದ್ರೆ, ವಿಜಯ್ಗೆ ಸರ್ಕಾರ ರಚಿಸೋದೇ ಬಿಗ್ ಟಾಸ್ಕ್. ಎಡ ಪಕ್ಷಗಳನ್ನ ಒಗ್ಗೂಡಿಸೋದಕ್ಕೆ ಮತ್ತೆ ಕಸರತ್ತು ಮಾಡ್ತಿದ್ದಾರೆ ವಿಜಯ್. ನಾಳೆ ವಿಜಯ್ ಜೊತೆ ಸಿಪಿಐ, ಸಿಪಿಎಂ, ವಿಸಿಕೆ ಇವು ಮೂರು ಕೂಡ ಚರ್ಚೆ ನಡೆಸ್ತವೆ ಅಂತ ಹೇಳಲಾಗಿದೆ. ಸರ್ಕಾರ ರಚನೆಯ ಬಗ್ಗೆ ನಾಳೆ ಮಾತುಕತೆ ನಡೆಸಲಾಗುತ್ತೆ. ರಾಜ್ಯಪಾಲರು ಬಹುಮತವನ್ನ ಸಾಬೀತುಪಡಿಸಿ ಆ ನಂತರವಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ವಿಜಯ್ಗೆ ಇದೀಗ ಬಹುಮತ ಸಾಬೀತುಪಡಿಸೋದು ದೊಡ್ಡ ಸವಾಲಾಗಿದೆ, ಸರ್ಕಸ್ ಕೂಡ ಆಗಿದೆ. ವಾಪಸ್ ಎಡಪಕ್ಷಗಳ ಬಳಿ ಮತ್ತೆ ಹೋಗಿ ವಿಜಯ್ ಮಾತನಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಈ ಮಾತುಕತೆಯನ್ನು ಮುಂದುವರಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸಿಪಿಐ, ಸಿಪಿಎಂ, ವಿಸಿಕೆ ತಲಾ 2 ಸ್ಥಾನಗಳನ್ನು ಗೆದ್ದಿದ್ದಾವೆ ತಮಿಳುನಾಡಲ್ಲಿ. ಕಾಂಗ್ರೆಸ್ ಬೆಂಬಲ ಹೇಗೂ ಇದೆ. ಈ ಮೂರು ಪಕ್ಷಗಳು ಹಾಗೂ ಕಾಂಗ್ರೆಸ್ ಒಟ್ಟಿನಲ್ಲಿ ಸೇರಿದ್ರೆ ವಿಜಯ್ಗೆ ಸರಳ ಬಹುಮತಕ್ಕೆ ಬೇಕಾದ 118 ಸಂಖ್ಯೆ, ಅಂದರೆ 10 ಸ್ಥಾನಗಳು ಹೆಚ್ಚುವರಿಯಾಗಿ ಬೇಕಾಗುತ್ತೆ. 108 ಅವ್ರ ಹತ್ರ ಇದೆ. ಆ 10 + 1 11 ಕೂಡ ಅವ್ರಿಗೆ ಲಭ್ಯ ಆಗುತ್ತೆ. ಮತ್ತೊಮ್ಮೆ ಎಡಪಕ್ಷಗಳ ಬಳಿಯೇ ಹೋಗಿ ವಿಜಯ್ ಪ್ರಯತ್ನಿಸ್ತಾ ಇದ್ದಾರೆ. ಯಾಕಂತಂದ್ರೆ AIADMK ಜೊತೆ ಕೂಡ ಮೈತ್ರಿ ಸಾಧ್ಯ ಆಗೋದಿಲ್ಲ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಈಗ ಬೇರೆ ದಾರಿ ಇಲ್ಲ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ವಿಜಯ್ಗಿದೆ. ಏನು ಮಾಡ್ತಾರೆ, ಹೇಗೆ ತಮ್ಮ ಸಂಖ್ಯೆಯನ್ನು ಮ್ಯಾಜಿಕ್ ನಂಬರ್ನ ಹೊಂದಿಸ್ತಾರೆ, 118 ಹೇಗೆ ಹೊಂದಿಸ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಾಧ್ಯ ಇರೋ ಎಲ್ಲ ಸರ್ಕಸ್ ವಿಜಯ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸುದ್ದಿ ನೋಡ್ತಾ ಹೋಗೋದಾದ್ರೆ, ವಿಜಯ್ಗೆ ಸರ್ಕಾರ ರಚಿಸೋದೇ ಬಿಗ್ ಟಾಸ್ಕ್. ಎಡ ಪಕ್ಷಗಳನ್ನ ಒಗ್ಗೂಡಿಸೋದಕ್ಕೆ ಮತ್ತೆ ಕಸರತ್ತು ಮಾಡ್ತಿದ್ದಾರೆ ವಿಜಯ್. ನಾಳೆ ವಿಜಯ್ ಜೊತೆ ಸಿಪಿಐ, ಸಿಪಿಎಂ, ವಿಸಿಕೆ ಇವು ಮೂರು ಕೂಡ ಚರ್ಚೆ ನಡೆಸ್ತವೆ ಅಂತ ಹೇಳಲಾಗಿದೆ. ಸರ್ಕಾರ ರಚನೆಯ ಬಗ್ಗೆ ನಾಳೆ ಮಾತುಕತೆ ನಡೆಸಲಾಗುತ್ತೆ. ರಾಜ್ಯಪಾಲರು ಬಹುಮತವನ್ನ ಸಾಬೀತುಪಡಿಸಿ ಆ ನಂತರವಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ವಿಜಯ್ಗೆ ಇದೀಗ ಬಹುಮತ ಸಾಬೀತುಪಡಿಸೋದು ದೊಡ್ಡ ಸವಾಲಾಗಿದೆ, ಸರ್ಕಸ್ ಕೂಡ ಆಗಿದೆ. ವಾಪಸ್ ಎಡಪಕ್ಷಗಳ ಬಳಿ ಮತ್ತೆ ಹೋಗಿ ವಿಜಯ್ ಮಾತನಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಈ ಮಾತುಕತೆಯನ್ನು ಮುಂದುವರಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸಿಪಿಐ, ಸಿಪಿಎಂ, ವಿಸಿಕೆ ತಲಾ 2 ಸ್ಥಾನಗಳನ್ನು ಗೆದ್ದಿದ್ದಾವೆ ತಮಿಳುನಾಡಲ್ಲಿ. ಕಾಂಗ್ರೆಸ್ ಬೆಂಬಲ ಹೇಗೂ ಇದೆ.
ಈ ಮೂರು ಪಕ್ಷಗಳು ಹಾಗೂ ಕಾಂಗ್ರೆಸ್ ಒಟ್ಟಿನಲ್ಲಿ ಸೇರಿದ್ರೆ ವಿಜಯ್ಗೆ ಸರಳ ಬಹುಮತಕ್ಕೆ ಬೇಕಾದ 118 ಸಂಖ್ಯೆ, ಅಂದರೆ 10 ಸ್ಥಾನಗಳು ಹೆಚ್ಚುವರಿಯಾಗಿ ಬೇಕಾಗುತ್ತೆ. 108 ಅವ್ರ ಹತ್ರ ಇದೆ. ಆ 10 + 1 11 ಕೂಡ ಅವ್ರಿಗೆ ಲಭ್ಯ ಆಗುತ್ತೆ. ಮತ್ತೊಮ್ಮೆ ಎಡಪಕ್ಷಗಳ ಬಳಿಯೇ ಹೋಗಿ ವಿಜಯ್ ಪ್ರಯತ್ನಿಸ್ತಾ ಇದ್ದಾರೆ. ಯಾಕಂತಂದ್ರೆ AIADMK ಜೊತೆ ಕೂಡ ಮೈತ್ರಿ ಸಾಧ್ಯ ಆಗೋದಿಲ್ಲ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಈಗ ಬೇರೆ ದಾರಿ ಇಲ್ಲ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ವಿಜಯ್ಗಿದೆ. ಏನು ಮಾಡ್ತಾರೆ, ಹೇಗೆ ತಮ್ಮ ಸಂಖ್ಯೆಯನ್ನು, ಮ್ಯಾಜಿಕ್ ನಂಬರ್ನ ಹೊಂದಿಸ್ತಾರೆ, 118ನ್ನು ಹೇಗೆ ಹೊಂದಿಸ್ತಾರೆ, ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಾಧ್ಯ ಇರೋ ಎಲ್ಲ ಸರ್ಕಸ್ ವಿಜಯ್ ಮಾಡ್ತಾ ಇದ್ದಾರೆ.